ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕು ಲಿಂಗಸುಗೂರು ಪಟ್ಟಣದ ಶಾಸಕರ ಸರ್ಕಾರಿ ಕನ್ನಡ ಮಾಧ್ಯಮ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಕ್ಕಪಕ್ಕ ಸ್ವಚ್ಛತೆ ಇಲ್ಲದೆ ವಿದ್ಯಾರ್ಥಿಗಳ ಮೇಲೆ ಆಗುತ್ತಿರುವ ಅಡ್ಡ ಪರಿಣಾಮದ ಕುರಿತು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕವು ಮಾನ್ಯ ಸಹಾಯಕ ಆಯುಕ್ತರಿಗೆ ಸ್ವಚ್ಛತೆಯ ಬಗ್ಗೆ ಅಧಿಕಾರಿಗಳಿಗೆ ತಾಕೀತು ಮತ್ತು ಗಮನಹರಿಸುವಂತೆ ನಿರ್ದೇಶನ ನೀಡಲು ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸುಗೂರು ಇವರಿಗೆ ವಿಷಯ: ಸರ್ಕಾರಿ ಶಾಸಕರ ಕನ್ನಡ ಮಾಧ್ಯಮ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಅಕ್ಕಪಕ್ಕ ಕಸದ ರಾಶಿಗಳು ಬಿದ್ದು ವಿದ್ಯಾರ್ಥಿಗಳು ಅನಾರೋಗ್ಯ ಆಗುತ್ತಿದ್ದು ಅದನ್ನು ಸ್ವಚ್ಛಗೊಳಿಸುವ ಕುರಿತು. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕವು ಲಿಂಗಸುಗೂರು ಪಟ್ಟಣದ ಶಾಸಕರ ಸರ್ಕಾರಿ ಕನ್ನಡ ಮಾಧ್ಯಮ ಹಾಗೂ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರ ಕಸದ ರಾಶಿಗಳು ಬಿದ್ದು ವಿದ್ಯಾರ್ಥಿಗಳು ಅನಾರೋಗ್ಯ ಆಗುತ್ತಿದ್ದು ಹಾಗೂ ಸಾರ್ವಜನಿಕರು ತಿರುಗಾಡಲು ತೊಂದರೆಗಳು ಆಗುತ್ತಿದ್ದು ವೈರಸ್ಗಳಿಂದ ಅನೇಕ ಕಾಯಿಲೆಗಳು ಬರುತ್ತಿದ್ದು ಅದರಿಂದ ಸರ್ಕಾರವು ಸ್ವಚ್ಛತೆಗೆ ಬೇಕಾದಷ್ಟು ಹಣ ಬಿಡುಗಡೆ ಮಾಡಿದರೂ ಸ್ಥಳೀಯ ಸರ್ಕಾರ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳು ಕಿವಿಗೊಡದೆ ಹಾಗೇ ಇರುತ್ತಾರೆ. ಇದರಿಂದ ಅಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ, ಶಿಕ್ಷಕರ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳುತ್ತಿದ್ದು ಮತ್ತು ಅಲ್ಲಿ ಇರುವ ಅಕ್ಕಪಕ್ಕ ಬೀದಿಬದಿ ವ್ಯಾಪಾರಸ್ಥರಾದ ಇಡ್ಲಿ ಬಂಡಿ, ಪಾನಿಪೂರಿ ಅಂಗಡಿ, ತೆಂಗಿನಕಾಯಿ ಅಂಗಡಿ, ತರಕಾರಿ ಅಂಗಡಿ ಹಾಗೂ ಇತರೆ ಅಂಗಡಿಗಳು ತಮ್ಮ ಕಸವನ್ನು ಮತ್ತು ತಮ್ಮಲ್ಲಿ ಕೊಳೆತಿರುವ ತ್ಯಾಜ್ಯ ಸಾಮಗ್ರಿಗಳನ್ನು ಅಲ್ಲೇ ಬಿಸಾಡುತ್ತಾರೆ. ಇದರಿಂದ ದುರ್ವಾಸನೆ ಬರುವುದಲ್ಲದೆ ಶಾಲೆಯ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಪಾಠ ಮಾಡಲು ತೊಂದರೆ ಆಗುತ್ತಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸೊಳ್ಳೆಗಳು ಮತ್ತು ಇತರ ಕೀಟಾಣುಗಳು ಅಲ್ಲಿ ಉತ್ಪತ್ತಿಯಾಗಿ ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಮಲೇರಿಯಾ, ಡೆಂಗ್ಯೂ, ಕಾಲರಾ, ಪುಣ್ಣೆ ಜ್ವರ ಹಾಗೂ ಇತರೆ ಭಯಾನಕ ಕಾಯಿಲೆಗಳಿಗೆ ಬಲಿಯಾಗುತ್ತಿದ್ದಾರೆ. ಇದರ ಬಗ್ಗೆ ನಾವುಗಳು ಶಾಲೆಯ ಮುಖ್ಯ ಗುರುಗಳನ್ನು ಹಾಗೂ SDM ಸಿಯವರಿಗೆ ಈ ವಿಷಯದ ಬಗ್ಗೆ ಚರ್ಚಿಸಿದಾಗ ನಾವು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. ಅವರು ಮಾಡುತ್ತಾ ಇಲ್ಲವೆಂದರೆ ನಾವು ಏನು ಮಾಡೋಣ ಎಂದು ಉತ್ತರ ನೀಡುತ್ತಾರೆ. ಈ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವ ಮತ್ತು ದುಸ್ಥಿತಿಗೆ ಕಾರಣರಾದ ಅಧಿಕಾರಿಗಳಿಗೆ ಕಾನೂನಿನ ಸೂಕ್ತ ನಿರ್ದೇಶನ ನೀಡಿ ಅವರ ವಿರುದ್ಧ ಕ್ರಮ ಕೈಗೊಂಡು ಸ್ವಚ್ಛತೆಯ ಬಗ್ಗೆ ತಾವುಗಳು ವಿಶೇಷ ಕಾಳಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಿ ಶಾಲೆಯಲ್ಲಿ ಒಂದು ಉತ್ತಮ ವಾತಾವರಣವನ್ನು ನಿರ್ಮಿಸಿ ವಿದ್ಯಾರ್ಥಿಗಳ ಆರೋಗ್ಯದ ಕಡೆ ಗಮನಹರಿಸಬೇಕು ಮತ್ತು ಬೀದಿ ಬದಿ ವ್ಯಾಪಾರ ಮಾಡುತ್ತಿರುವವರಿಗೆ ಸಹ ಅಲ್ಲಿ ಕಸ ಹಾಕದಂತೆ ತಾಕೀತು ಮಾಡಬೇಕೆಂದು ಈ ಮೂಲಕ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಲಿಂಗಸುಗೂರು ಘಟಕ ಹಾಗೂ ವಿದ್ಯಾರ್ಥಿಗಳ ಪೋಷಕರು ಒತ್ತಾಯಿಸುತ್ತೇವೆ. ತಾವುಗಳು ಈ ಸಮಸ್ಯೆಗಳು ಬಗೆಹರಿಸದೆ ಹೋದಲ್ಲಿ ನಿಮ್ಮ ಕಚೇರಿಯ ಮುಂದೆ ವಿದ್ಯಾರ್ಥಿಗಳ ಸಮೇತ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ತಮಗೆ ಈ ಮೂಲಕ ತಿಳಿಸಲು ಬಯಸುತ್ತೇವೆ. ಹೆಜ್ಜೆಗೂ ಒಳಗಲಿ ಹೋರಾಟದ ಘೋಷ, ಚಿಮ್ಮುತ್ತಿರಲಿ ನ್ಯಾಯ ನೀತಿ ಧರ್ಮದ ಸಂದೇಶ. ಹೆಜ್ಜೆ ಹೆಜ್ಜೆಗೂ ಒಳಗಲಿ ಹೋರಾಟದ ಘೋಷ, ಚಿಮ್ಮುತ್ತಿರಲಿ ನ್ಯಾಯ ನೀತಿ ಧರ್ಮದ ಸಂದೇಶ. ಸಾಗಬೇಕು ನಾವು ವಿಜಯದ ಗುರಿ ಸೇರಲು, ಅನ್ಯಾಯದ ಆಟ ಸೋಲುತ್ತಾ ಮುಗ್ಗರಿಸಲು. ಹೇ ಸಾಲಿಡಾರಿಟಿ ಜಿಂದಾಬಾದ್, ಸಾಲಿಡಾರಿಟಿ ಜಿಂದಾಬಾದ್, ಓ ಸಾಲಿಡಾರಿಟಿ ಜಿಂದಾಬಾದ್, ಸಾಲಿಡಾರಿಟಿ ಜಿಂದಾಬಾದ್. ಸಮಾಜದಿ ಶಾಂತಿ ಬೆಳಗಿಸು ಜ್ಯೋತಿ, ಯುವ ಸಮೂಹದಲ್ಲಿ ಹರಡಲು ಪ್ರೀತಿ. ಸಮಾಜದಿ ಶಾಂತಿ ಬೆಳಗಿಸು ಜ್ಯೋತಿ, ಯುವ ಸಮೂಹದಲ್ಲಿ ಹರಡಲು ಪ್ರೀತಿ. ಎದ್ದೇಳುವ ಮೌನ ಮುರಿದು ಮುಂದೆ ಸಾಗುವ ದುಶ್ಚಟಗಳ ಎದುರು ನಾವು ಸಮರ